ನಮಸ್ಕಾರ ಸರ್. ನಮಸ್ಕಾರ. ಮುಂದಾಜ್ ಅವರೇ, ಏನು ಸಮಾಚಾರ? ನಮ್ಮ ರೈತ ಉತ್ಪಾದಕರ ಕಂಪ್ನಿಗೆ ಬಂದಿದ್ದೀರಿ, ಭಾಳ ದಿನ ಆಯಿತು ನಿಮ್ಮನ್ನು ನೋಡಿ. ಸರ್, ಹಿಂಗೆ ಜಾಮಳ್ಳಿಗೆ ಹೋಗಿದ್ದೆ, ಒಂದು 200 kg ಪಚ್ಚಬಾಳೆ ಮನೆ ಇತ್ತು. ಹಾಂ, ಹಿಂಗೆ ಹಾಕ್ಬಿಟ್ಟು ತಾವು ಇಲ್ಲಿ ಕೂತಿದ್ರಲ್ಲ, ಹಾಂ, ಕಡೆಗೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಒಂದೇ ಹೆಂಗೆ ಸರ್. ಇವತ್ತು ನಮ್ಮ ರೈತರ ಜೀವನ ಹೆಂಗೆ ನಡೀತದೆ? ರೈ- ನೀವು ಪ್ರಗತಿಪರ ರೈತರು, ಮತ್ತು ನೀವು ಅವಾರ್ಡ್ ತಗೊಂಡಿದ್ದೀರಾ. ಸೊ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ನಿಮಗೆ ಒಂದು ಅಭಿನಂದನೆಗಳು. ಹಾಗೆಯೇ ಈಗ ಎಲೆಕ್ಷನ್ ಬರ್ತಾ ಇದೆ, ಹೇಳಿ ಸರ್. ಹೆಂಗೆ ನಿಮ್ಮ ಊರುಗಳ ಕಡೆ ಎಲ್ಲ ಜನ, ನಮ್ಮದು ಧ್ಯೇಯ ಏನಪ್ಪ ಅಂತಂದರೆ ಓಟನ್ನು ಮಾರ್ಕೊಳ್ಬಾರ್ದು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಓಟು ಕ್ಷಣಾರ್ಧಕ್ಕೆ ಮಾರ್ಕೊಂಡ್ಬಿಡ್ತೀವಿ. ತಿರುಗಿ ನಾಳೆ ಬೆಳಿಗ್ಗೆ ನಮ್ಗೇನು ಇಕ್ಕಟ್ಟಿನ ಪರಿಸ್ಥಿತಿ ಹೋದಾಗ ಅದೇ ಪಂಚಾಯತಿ ಮೆಂಬರ್ಗಳು ತಕ್ಕ ಹೋದ್ರೆ, ನಾನು ಖರ್ಚು ಮಾಡಿದ್ದೀನಣ್ಣ, ರೊಕ್ಕ ಕೊಟ್ಟಿದ್ದೀನಣ್ಣ, ತಮಾಷೆ ಅಲ್ಲಣ್ಣ, ಹಾಂ, ಆಯ್ತಣ್ಣ ಆದಷ್ಟು ನನ್ನ ಕೈ ಟ್ರೈ ಮಾಡ್ತೀನಿ ನಡ್ಯಣ, ಹಂಗೆ ಹಿಂಗೆ ಅಂತ ಹೇಳಿ ನಾಳೆ ಬಾವಾಗ ನಾಡ್ದು ಬಾವಾಗ ಅಂತೇಳಿ ಕಳಿಸ್ತಾನೆ. ಅದೇ ರೊಕ್ಕ ಇಸ್ಕೊಂಡಲ್ಲೇ ಅಂದರೆ ಒಂದು ಓಟ್ ಕೇಳೋದು 16 ಸತಿ ಮನೆ ಬಾಗಿಲಿಗೆ ಬಂದಿದೆಯಾ, ನಮ್ಗೆ ಇವತ್ತಿಂತ ಪ್ರಾಬ್ಲಮ್ ಐತೆ, ಬಗೆಹರಿಸುತ್ತ ಗತ್ತಾಗಿ ಕೇಳೋಕ್ಕೆ ಒಂದು ದಮ್ಮಿರುತ್ತೆ. ಬಂದಿರುತ್ತೆ. ಅದೇ 3 ಕಾಸು ಅವ್ನು ಕೊಟ್ಟ ಅಂದ್ಬಿಟ್ಟು ನಾವು ಇಸ್ಕೊಂಡು ಜೋಗಿಕೊಂಡ್ರೆ, ನಾವು ಅವನ ತಗ ಹೋದಾಗ ನಾಳೆ ಬಾವಾಗ ನಾಡ್ದು ಬಾವಾಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೇಳಿ ಆಟ ಆಡಿಸ್ತಾನೆ. ಇದೇ ನಮ್ಮ ರೈತರುಗಳು ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ತಪ್ಪು. ಹೌದು. ಈಗ ನಿಮ್ಮ ಅಭಿಪ್ರಾಯ ಏನಪ್ಪ ಅಂದರೆ, ದುಡ್ಡು ನಮ್ಮ ಓಟನ್ನು ಮಾರ್ಕೊಂಬಾರ್ದು. ಸರ್, ಸಂವಿಧಾನ ನಮಗೆ ಹಕ್ಕು, ಮತದಾನ ಹಕ್ಕು ಸರ್ಕಾರ ಕೊಟ್ಟಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದೆ ಓಟು ಪರ್ಸನಲ್ ಅಂತ. ಹ್ಞೂ, ನಮ್ಮ ಓಟು ಪರ್ಸನಲ್ ಆಗೇ ಇರಬೇಕು. ಹ್ಞೂ, ಚುನಾವಣಾ ಪ್ರತಿನಿಧಿ ಬಂದ ಅಂದರೆ ಅವ್ರು ಕೈ ಮುಕ್ಕೊಂಬರ್ತಾರೆ, ನಾವು ನಮಸ್ಕಾರ ಹೇಳಿ ಕಳಿಸ್ಬೇಕು ಅಷ್ಟೇ. ಓಟ್ ಹಾಕ್ತೀವಿ ನಡೀರಿ ಅಂತ. ದುಡ್ಡು ಮಾತ್ರ ಇಸ್ಕೊಂಬಾರ್ದು. ನಾವು ಹಣ ಇಸ್ಕೊಂಡು ತಿರುಗಿ ಮಾರನೇ ಬೆಳಿಗ್ಗೆ ಅವ್ರ ತಕ್ಕ ಹೋದೋ ಅಂದರೆ ಒಂದು ಸ್ವಲ್ಪ ಗೌರವ ಕಡಿಮೆನೆ. ಹೌದು. ನಾವು ಸ್ವಚ್ಛತೆಯಿಂದ ಇದ್ರೆ ಅವರು ಸ್ವಚ್ಛತೆಯಿಂದ ಇರ್ತಾರೆ. ನಮ್ಮ MLA ಆಗಲಿ MP ಆಗಲಿ ಯಾರೇ ಆಗಲಿ ಸರ್, ಕೇಳೋ ಹಕ್ಕು ಇರ್ತದೆ ನಮಗೆ. ಕ್ವಶನ್ ಮಾಡೋ ಹಕ್ಕನ್ನ ಕಳ್ಕೊಂತೀವಿ. ನಾವು ಒಂದು ಸತಿ ಓಟನ್ನು ಮಾರ್ಕೊಂಡ್ರೆ ಮಾರ್ಕೊಂಬಿಟ್ಟ ಅಂದ್ರೆ ನಮ್ಮ ಹಕ್ಕನ್ನ ನಾವು ಕಳ್ಕೊಂಡಂಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಭಿಪ್ರಾಯ ಇಷ್ಟೇ. ಅವ್ರು ಓಟ್ ಕೇಳಕ್ಕೆ ಬಂದ್ರ, ಪಾಂಪ್ಲೆಟ್ ಕೊಟ್ರ, ಕೈ ಮುಗಿದ್ರ, ನಾವು ಕೈ ಮುಗಿಬೇಕು, ಕಳಿಸ್ಬೇಕು, ಓಟ್ ಹಾಕ್ತೀವಿ ಬೆಳೆಯಪ್ಪ ಅಂತ. ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ಅವ್ರ ಹತ್ರ ಲೀಸ್ಟ್ ಇಟ್ಕೊಂಡು ಹೋಗ್ಬಾರ್ದು. ಓಟ್ ಹಾಕ್ಬೇಕು, ಮನೆ ಕಡೆಗೆ ಬರ್ತಾ ಇರ್ಬೇಕು. ಓಟು ನಮ್ಮ ಹಕ್ಕು. ಇದನ್ನೆಲ್ಲ ನಿಮ್ಮ ಊರಿನ ರೈತರಿಗೆ ಹೇಳ್ತೀರಾ? ಸರ್, ನಮ್ಮ ಊರಿನ ರೈತರಿಗೆ ಹೇಳ್ತೀವಿ, ಆದರೆ ಯಾವ ಮಾಯದಾಗಾದ್ರೂ ಪ್ರಯತ್ನ ಪಡಕ್ ಬಿಡ್ತಾರೆ. ಅವರು ಮಾಡಲಿ, ಬಟ್ ನಿಮ್ಮಿಂದ ಒಂದು 10 ಜನ ಬದಲಾವಣೆ ನಾವು ಆದಷ್ಟು ಟ್ರೈ ಮಾಡ್ತೀವಿ ಸರ್. ಹೌದು, ಮಾಡಿ. ಈ ಸರ್ತಿ ನಾವೆಲ್ಲ ಇದ್ದೀವಿ, ಮತದಾರ ವೇದಿಕೆ ನಿಮ್ಮ ಜೊತೆ ಇದೆ. ಆಯ್ತು ಸರ್. ಮತದಾರ ವೇದಿಕೆಯಿಂದ ಆಯ್ತು ಸರ್. ಈ ಪ್ರಚಾರವನ್ನ ಕೈಗೊಳ್ಳೋಣ, ನೀವು ನಮ್ಮ ಜೊತೆ ಇರಿ. ಆಯ್ತು ಸರ್, ಬನ್ನಿ ಸರ್. ಊರುಗಳಿಗೆ ಬಂದಾಗ ಜನರಿಗೆ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ಆಯ್ತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾವಾಗ ಬನ್ನಿ ಸರ್.